ಈಗ ನಾವು ಕುತ್ಕೊಂಡ್ ಮಾತಾಡ್ತಾ ಇರ್ತೀವಿ, ಅವಳೆಲ್ಲೂ ಕಾಣಿಸೋದೇ ಇಲ್ಲ ಅಂದಾಗ ಅವ್ನು ಸುಮ್ನೆ ರೇಗಿಸ್ತಾನೆ. ಅವಾಗ ನಮ್ ಕಿವಿಗೆ ಅವಳ ಹೆಸರು ಇದ್ದಾಳೆ ಅಂತ ಕೇಳ್ಸಕ್ಕೆ ಅದು ನನಗೆಲ್ಲೋ ಇರಿಟೇಟ್ ಆಗ್ತಾ ಇತ್ತು. ಯಾಕೆ ಕಿರ್ಚ್ಕೊಂಡ್ ಹೇಳ್ತೀಯ, ನಾವು ನಿಧಾನ ಹೋಗ್ ಮಾತಾಡ್ಸು, ಸೈಡ್ ಅಲ್ಲಿ ಮಾತಾಡ್ಸು ಅಂತ ಹೇಳ್ತಾ ಇದ್ದೆ. ನಿಮಗೆ ಹಂಗ ಅನ್ಸುತ್ತಾ ಕಾವ್ಯಾಗೆ ಗಿಲ್ಲಿಯಿಂದ ಪುಷ್ ಸಿಗ್ತಾ ಇದೆ? ಎಲ್ಲ ಜನರೇ ಹೇಳ್ಬೇಕಲ್ವಾ ಆಬ್ವಿಯಸ್ಲಿ. ಇವಾಗ ಯಾಕಂದ್ರೆ ಇವನ್ ಕಾವ್ಯ ನೋಸ್ ಗಿಲ್ಲಿ ಅಗೇನ್ಸ್ಟ್ ನಿಂತ್ಕೊಂಡ್ರೆ ಜನ ಎಲ್ಲ ಹೇಟ್ ಮಾಡ್ತಾರೆ ಅನ್ನೋದು ಗೊತ್ತಿದೆ ಅವಳಿಗೆ, ಅದಕ್ಕೆ ಅವಳ ಆಚೆ ನಿಂತ್ಕೊಂತಾ ಇಲ್ಲ. ಶಿ ನೋಸ್ ದ ಪವರ್ ಕಾರ್ಡ್ ಕೈಯಲ್ಲಿ ಇರ್ಬೇಕಾದ್ರೆ ಬೇರೆ ಯಾಕೆ ಬೇಕು ಅಂತ. ಪವರ್ ಕಾರ್ಡೇ ಇದೆ ನನ್ನ ಕೈಯಲ್ಲಿ, ಸೊ ಐ ಆಮ್ ಸೇಫ್ ಅಂತ ಹೇಳ್ಬೇಕು. ಶಿ ಕ್ಯಾನ್ ಯೂಸ್ ವೆನ್ ಎವರ್ ಶಿ ವಾಂಟ್ ಅಂತ ಅಷ್ಟೇ. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಕಾವ್ಯ ಅವರು ವೀಕ್ ಡೇಸ್ ಅಲ್ಲಿ ಗಿಲ್ಲಿ ಅವ್ರ ಜೊತೆಗಿದ್ದು ವೀಕೆಂಡ್ ಅಲ್ಲಿ ಏನಾರ ನೆಗೆಟಿವ್ ಟಾಕ್ಸ್ ಬಂತು ಅಂದ್ರೆ ಗಿಲ್ಲಿ ನೆತಾಕ್ಬಿಡ್ತಾರೆ? ಅದು ನಾನು ಒಪ್ಪಲ್ಲ. ಬಿಕಾಸ್ ಕಾವ್ಯ ಇನ್ ದೋಸ್ ಮ್ಯಾಟರ್ಸ್, ಈಗ ನೀವ್ ಹೇಳೋದ್ರಲ್ಲಿ ಶಿ ಇಸ್ ಕ್ಯಾಲ್ಕುಲೇಟಿವ್ ಇದ್ದಾಳೆ, ತುಂಬಾ ಕ್ಯಾಲ್ಕುಲೇಟಿವ್ ಇದ್ದಾಳೆ. ಏನ್ ಮಾತಾಡ್ಲಿ ಏನ್ ಬಿಡ್ಲಿ ಅನ್ನೋದು ಯೋಚನೆ ಮಾಡಿ ಮಾತಾಡ್ತಾಳೆ ಅದ್ರಲ್ಲಿ. ಸೊ ಏನಾಗತ್ತಂದ್ರೆ ಮನ್ಸಲ್ಲಿ ತುಂಬಾ ಇಟ್ಕೊಂತಾಳೆ, ಅದೇ ಡಿಫ್ರೆನ್ಸಸ್. ಈಗ ನಾವೆಲ್ಲ ಮನ್ಸಲ್ಲಿ ಇಟ್ಕೊಳಲ್ಲ, ಬಾಯ್ ಬಂದಂಗ್ ಮಾತಾಡ್ತೀವಿ, ಅವ್ಳು ಡೋಟ್ ಆಗತ್ತೋ. ಅವಳು ಹಂಗಲ್ಲ, ಮನ್ಸಲ್ಲೇ ಇಟ್ಕೊಂಡಿರ್ತಾಳೆ, ಕೆಲವು ಮಾತಾಡ್ಲಾ ಬೇಡ್ವಾ ಅನ್ನಂಗ್ ಮಾತಾಡ್ತಾ ಇದ್ದಾಳೆ. ಸೊ ಅದೇನಾಗತ್ತೆ, ಎಷ್ಟೊಂದ್ಸತಿ ಅವನ್ಗೂ ಹೇಳಿದಾಳೆ ನನ್ಗೆ ಹಿಂಗ ಆಗ್ತಾ ಇಲ್ಲ, ಹಿಂಗ ಆಗ್ತಾ, ಅವ್ನ್ ತಮಾಷೆಗೆ ತಗೊಂತಾ ಇದ್ದಾನೆ ಅನ್ನೋದ್ ಬಿಟ್ರೆ ಡೈರೆಕ್ಟ್ ಆಗಿ ನಮ್ಗಳ ಮುಂದೆನೂ ಹೇಳಿದಾಳೆ ಅವಳೇನ ಅದ್ರ ಬಗ್ಗೆ ಶುಡ್ ನಾಟ್ ಟಾಕ್ ಬ್ಯಾಡ್ ಅಬೌಟ್ ಇಟ್. ಫೈನ್, ಅದೇ ಏಣಿಯಾಗಿ ಯೂಸ್ ಮಾಡ್ಕೊಂತಾಳೆ, ಬಟ್ ಅವನು ಕಚ್ಚೋ ಟೈಮಲ್ಲಿ ಕಚ್ತಾನೆ ಅಂದಾಗ ದಟ್ ಇಸ್ ವಾಟ್. ಅಂದ್ರೆ ಫ್ರೆಂಡ್ಶಿಪ್, ಅವರಿಬ್ರು ಫ್ರೆಂಡ್ಶಿಪ್. ಅಗ್ರಿ ಮಾಡಲ್ಲ ನಾನು ಅವಳು ಅದನ್ನ ಯೂಸ್ ಮಾಡ್ಕೊಂತಿದ್ದಾಳೆ. ಅವಳು ಹೇಗ್ ವೀಕೆಂಡ್ ಅಲ್ಲಿ ಇರ್ತಾಳೆ, ವೀಕ್ ಡೇಸ್ ಅಲ್ಲೂ ಹಂಗೆ ಇದ್ದಾಳೆ, ಅಂದ್ರೆ ಸಹಿಸ್ಕೊಂತಿದ್ದಾಳೆ ತುಂಬಾ.